ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 28/1/2026ರಿಂದ 31/1/2026 ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ ಕರೆಂಟ್ ಅಫೇರ್ಸ್ ಜೊತೆಗೆ GK ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಇಲ್ಲಿವರೆಗೂ 27/1/2026 ತರಗತಿಯನ್ನು ಬಹಳಷ್ಟು ಜನ ನೋಡಿದ್ದೀರಿ. ಇದುವರೆಗೂ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಎಲ್ಲ ಹಿಂದಿನ ತರಗತಿಗಳು ನಿಮಗೆ ಒಂದೇ ಕಡೆ ಲಭ್ಯ ಆಗೋ ರೀತಿಯಲ್ಲಿ ಪ್ಲೇಲಿಸ್ಟಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. GK ಮತ್ತು ಕರೆಂಟ್ ಅಫೇರ್ಸ್ ಅಂತ ಪ್ಲೇಲಿಸ್ಟ್ ಇದೆ. ಸೊ ನೀವು ನಮ್ಮ ಚಾನಲಲ್ಲಿ ಚೆಕ್ ಮಾಡ್ಬೋದು. ಆ ಪ್ಲೇಲಿಸ್ಟಲ್ಲಿ ಇದುವರೆಗೂ ಜನವರಿ ತಿಂಗಳ ಎಲ್ಲ ಪ್ರಚಲಿತ ವಿದ್ಯಮಾನದ ಸೆಷನ್ಗಳು ನಿಮಗೆ ಲಭ್ಯ ಇರುತ್ತೆ. ಓಕೆ, ಸೊ ಇದು ಎಲ್ಲ ಟೀಚಿಂಗ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನ ಮೊದಲನೆಯ ಪ್ರಶ್ನೆ, ಪ್ರತಿ ವರ್ಷ ಜನವರಿ 30ರಂದು ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಏನೆಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಜನವರಿ 30ರಂದು ನಾವು ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಜನವರಿ 30 ಹುತಾತ್ಮರ ದಿನ. ಇದನ್ನು ಯಾರ ಒಂದು ನೆನಪಿಗಾಗಿ ಮಾಡ್ತೀವಿ ಅಂತ ಅಂದರೆ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯಂದು ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಣೆ ಇಲ್ಲಿದೆ. 1948 ಜನವರಿ 30ರಂದು ಗಾಂಧೀಜಿಯವರು ಹತ್ಯೆಯಾದರು. ನಾಥೂರಾಮ್ ಗೋಡ್ಸೆ ಅವರಿಂದ ಇವರು ಹತ್ಯೆ ಆಗ್ತಾರೆ. ಯಾವಾಗ ಅಂದರೆ 1948 ಜನವರಿ 30ರಂದು. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದವರ ಗೌರವಾರ್ಥ ಈ ದಿನವನ್ನು ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಓಕೆ, ಸೊ ಕರ್ನಾಟಕದಲ್ಲಿ ಇದನ್ನು ನಾವು ಏನಂತ ಆಚರಣೆ ಮಾಡ್ತೀವಿ ಅಂದರೆ ಸರ್ವೋದಯ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಸರ್ವೋದಯ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಜನವರಿ 30. ಇದನ್ನು ಹುತಾತ್ಮರ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಸೊ ಯಾವುದರ ಸ್ಮರಣಾರ್ಥವಾಗಿ ಅಂತ ಅಂದರೆ ಗಾಂಧೀಜಿಯವರ ಪುಣ್ಯತಿಥಿಯಂದು ಹುತಾತ್ಮರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಎರಡನೆಯ ಪ್ರಶ್ನೆ, ಜನವರಿ 28ರಂದು ಜನ್ಮದಿನವನ್ನು ಆಚರಿಸಿಕೊಳ್ಳುವ ಪಂಜಾಬ್ ಕೇಸರಿ ಎಂದು ಖ್ಯಾತರಾದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂತ ಕೇಳಿದ್ದಾರೆ. ಸೊ ಪಂಜಾಬ್ ಕೇಸರಿ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಉತ್ತರ ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಅವರನ್ನು ಪಂಜಾಬ್ ಕೇಸರಿ ಅಂತ ಕರೆಯಲಾಗುತ್ತೆ. ಲಾಲಾ ಲಜಪತ್ ರಾಯ್ ಅವರು ಜನವರಿ 28, 1865ರಂದು ಜನಿಸಿದರು. ಇವರು ಲಾಲ್ ಬಾಲ್ ಪಾಲ್ ತ್ರಿವಳಿಗಳಲ್ಲಿ ಒಬ್ಬರು ಅಂತ ಹೇಳ್ಬೋದು. ಓಕೆ, ಇವರನ್ನು ಪಂಜಾಬ್ ಕೇಸರಿ ಅಂತ ಕೂಡ ಕರೆಯಲಾಗುತ್ತೆ. ಮೂರನೆಯ ಪ್ರಶ್ನೆ, ಜನವರಿ 29ರಂದು ನಡೆಯುವ ಬೀಟಿಂಗ್ ರಿಟ್ರೀಟ್ ಸಮಾರಂಭವು ಯಾವುದರ ಮುಕ್ತಾಯವನ್ನು ಸೂಚಿಸುತ್ತದೆ? ಸೊ ಈಗ ಹಿಂದಿನ ಸೆಷನ್ನಲ್ಲಿ ನಿಮಗೆ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ಏನು ಇರುತ್ತೆ ಅಂದರೆ ಯಾವುದ್ರ ಬಗ್ಗೆ ಇರುತ್ತೆ ಅಂತ ಈಗ ಆಲ್ರೆಡಿ ತಿಳಿಸಿದ್ದೆ. ಸೊ ಇದು ಯಾವುದರ ಮುಕ್ತಾಯವನ್ನು ಸೂಚಿಸುತ್ತೆ ಅಂದರೆ ಗಣರಾಜ್ಯೋತ್ಸವ ಆಚರಣೆಗಳು. ಓಕೆ, ಗಣರಾಜ್ಯೋತ್ಸವ ಆಚರಣೆಗಳ ಒಂದು ಮುಕ್ತಾಯವನ್ನು ಸೂಚಿಸುತ್ತೆ. ವಿವರಣೆಯನ್ನು ನೋಡೋಣ. ದೆಹಲಿಯ ವಿಜಯ್ ಚೌಕ್ನಲ್ಲಿ ನಡೆಯುವ ಬೀಟಿಂಗ್ ರಿಟ್ರೀಟ್ ಸಮಾರಂಭದೊಂದಿಗೆ ಗಣರಾಜ್ಯೋತ್ಸವದ ಕಾರ್ಯಕ್ರಮಗಳು ಅಧಿಕೃತವಾಗಿ ಮುಕ್ತಾಯಗೊಳ್ಳುತ್ತವೆ. ಓಕೆ, ಸೊ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ, ವಿಶ್ವ ಕುಷ್ಠರೋಗ ನಿವಾರಣಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಲೆಪ್ರೋಸಿ ಡೇ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಿ ಮತ್ತು ಸಿ 2 ಅಂತ ಇದೆ. ಓಕೆ, ಸೊ ಇಲ್ಲಿ ಬಿ ಮತ್ತು ಸಿ ಏನಿದೆ, ಜನವರಿ ತಿಂಗಳ ಕೊನೆಯ ಭಾನುವಾರ ಅಥವಾ ಜನವರಿ 30. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಜನವರಿ 30 ಅಥವಾ ಜನವರಿ ತಿಂಗಳ ಕೊನೆಯ ಭಾನುವಾರದಂದು ನಾವು ವರ್ಲ್ಡ್ ಲೆಪ್ರೋಸಿ ಡೇ ವಿಶ್ವ ಕುಷ್ಠರೋಗ ನಿವಾರಣಾ ದಿನವನ್ನು ಆಚರಣೆ ಮಾಡ್ತೀವಿ. ಓಕೆ, ಸೊ ಇಲ್ಲಿ ವಿವರಣೆಯನ್ನು ನೋಡೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನವರಿ ತಿಂಗಳ ಕೊನೆಯ ಭಾನುವಾರ ಆಚರಿಸಲಾಗುತ್ತದೆ. ಆದರೆ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯಾದ ಜನವರಿ 30ರಂದು ಆಚರಣೆ ಮಾಡಲಾಗುತ್ತೆ. ಓಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಜನವರಿ ತಿಂಗಳ ಕೊನೆಯ ಭಾನುವಾರದಂದು ಆಚರಣೆ ಮಾಡಲಾಗುತ್ತೆ. ಆದರೆ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯಾದ ಜನವರಿ 30ರಂದು ಆಚರಣೆ ಮಾಡಲಾಗುತ್ತೆ. ಸೊ ಇವೆರಡು ಅಂಶವನ್ನು ನೋಟ್ ಮಾಡ್ಕೊಳ್ಳಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವಾಗ ಅಂತ ಪ್ರಶ್ನೆ ಆದರೆ ಜನವರಿ ತಿಂಗಳ ಕೊನೆಯ ಭಾನುವಾರ. ಇನ್ನು ಭಾರತದಲ್ಲಿ ವಿಶ್ವ ಕುಷ್ಠರೋಗ ನಿವಾರಣಾ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಕೇಳಿದರೆ ಜನವರಿ 30. ಓಕೆ, ಸೊ ನೆಕ್ಸ್ಟ್ ಐದನೆಯ ಪ್ರಶ್ನೆ, ಜನವರಿ 31ರಂದು ಯಾವ ಸಂವಿಧಾನಿಕ ಅಥವಾ ಶಾಸನಬದ್ಧ ಸಂಸ್ಥೆಯು ತನ್ನ ಸ್ಥಾಪನಾ ದಿನವನ್ನು ಆಚರಿಸಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಜನವರಿ 31ರಂದು ರಾಷ್ಟ್ರೀಯ ಮಹಿಳಾ ಆಯೋಗ
ತನ್ನ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಳ್ಳುತ್ತೆ. ರಾಷ್ಟ್ರೀಯ ಮಹಿಳಾ ಆಯೋಗವನ್ನು 1992ರ ಜನವರಿ 31ರಂದು ಸ್ಥಾಪಿಸಲಾಯಿತು. ಜಯಂತಿ ಪಟ್ನಾಯಕ್ ಇದರ ಮೊದಲ ಅಧ್ಯಕ್ಷರಾಗಿದ್ದರು. ಓಕೆ, ಸೊ ನೆಕ್ಸ್ಟ್ 6ನೆಯ ಪ್ರಶ್ನೆ, ಡೇಟಾ ಗೌಪ್ಯತಾ ದಿನ, ಓಕೆ, ಡಾಟಾ ಪ್ರೈವಸಿ ಡೇ, ಇದನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಜನವರಿ 28. ವೈಯಕ್ತಿಕ ದತ್ತಾಂಶದ ರಕ್ಷಣೆ ಮತ್ತು ಡಿಜಿಟಲ್ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಓಕೆ, ಸೊ ಯಾವ ಉದ್ದೇಶದಿಂದ ಆಚರಣೆ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರಬೇಕು. ವೈಯಕ್ತಿಕ ದತ್ತಾಂಶದ ರಕ್ಷಣೆ ಮತ್ತು ಡಿಜಿಟಲ್ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಲು ಡೇಟಾ ಪ್ರೈವಸಿ ಡೇಯನ್ನು ಜನವರಿ 28ರಂದು ಆಚರಣೆ ಮಾಡಲಾಗುತ್ತೆ. ಇನ್ನು 7ನೆಯ ಪ್ರಶ್ನೆ, ಕೇಂದ್ರ ಬಜೆಟ್ ಅಧಿವೇಶನವು ಸಾಮಾನ್ಯವಾಗಿ ಯಾರ ಭಾಷಣದೊಂದಿಗೆ ಪ್ರಾರಂಭವಾಗುತ್ತದೆ? ಸೊ ಕೇಂದ್ರ ಬಜೆಟ್ ಅಧಿವೇಶನ ಸಾಮಾನ್ಯವಾಗಿ ರಾಷ್ಟ್ರಪತಿಯವರ ಒಂದು ಭಾಷಣದೊಂದಿಗೆ ಆರಂಭ ಆಗುತ್ತೆ. ಓಕೆ, ಸಂಸತ್ತಿನ ಬಜೆಟ್ ಅಧಿವೇಶನದ ಮೊದಲ ದಿನದಂದು ರಾಷ್ಟ್ರಪತಿಗಳು ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಸಾಮಾನ್ಯವಾಗಿ ಜನವರಿ 31 ಅಥವಾ ಫೆಬ್ರವರಿ 1ರಂದು ಈ ಒಂದು ಭಾಷಣ ಏರ್ಪಡಿಸಿರ್ತಾರೆ. ಓಕೆ, ಸಂಸತ್ತಿನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಷ್ಟ್ರಪತಿಗಳು ಮಾತಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ 8ನೆಯ ಪ್ರಶ್ನೆ, ಆರ್ಥಿಕ ಸಮೀಕ್ಷೆಯನ್ನು ಸಂಸತ್ತಿನಲ್ಲಿ ಯಾವಾಗ ಮಂಡಿಸಲಾಗುತ್ತದೆ? ಸೊ ಆರ್ಥಿಕ ಸಮೀಕ್ಷೆಯನ್ನು ಯಾವಾಗ ಮಂಡಿಸಲಾಗುತ್ತೆ ಅಂದರೆ ಬಜೆಟ್ ಮಂಡನೆಗೆ ಒಂದು ದಿನ ಮೊದಲು ಆರ್ಥಿಕ ಸಮೀಕ್ಷೆ ಅಂದರೆ ಎಕನಾಮಿಕ್ ಸರ್ವೆಯನ್ನು ಮಂಡಿಸಲಾಗುತ್ತದೆ. ಸೊ ಇಲ್ಲಿ ವಿವರಣೆಯನ್ನು ನೋಡೋಣ. ಕೇಂದ್ರ ಬಜೆಟ್ ಮಂಡನೆಗೆ ಒಂದು ದಿನ ಮುಂಚಿತವಾಗಿ ಹಣಕಾಸು ಸಚಿವರು ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸುತ್ತಾರೆ. ಇದನ್ನು ಮುಖ್ಯ ಆರ್ಥಿಕ ಸಲಹೆಗಾರರು ಸಿದ್ಧಪಡಿಸಿರುತ್ತಾರೆ. ಓಕೆ, ಸೊ ಹಾಗಾದರೆ ಬಜೆಟ್ ಮಂಡನೆ ಯಾವಾಗ ಆಗುತ್ತೆ? ಪ್ರತಿ ವರ್ಷ ಫೆಬ್ರವರಿ 1ರಂದು ಬಜೆಟ್ ಮಂಡನೆ ಆಗುತ್ತೆ. ಅದರ ಹಿಂದಿನ ದಿನ ಅಥವಾ ಅದರ ಒಂದು ದಿನ ಮುಂಚಿತವಾಗಿ ಅಂದರೆ ಜನವರಿ 31ರಂದು ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವರು ಮಂಡಿಸುತ್ತಾರೆ. ಇನ್ನು 9ನೆಯ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ 2026ರ ಫೈನಲ್ ಪಂದ್ಯಗಳು ಯಾವ ನಗರದಲ್ಲಿ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಸೊ ಮೆಲ್ಬೋರ್ನ್ ನಗರದಲ್ಲಿ ನಡೆಯುತ್ತದೆ. ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಗರದಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ 2026ರ ಫೈನಲ್ ಪಂದ್ಯಗಳು ನಡೆಯುತ್ತೆ. ವರ್ಷದ ಮೊದಲ ಗ್ರ್ಯಾಂಡ್ ಸ್ಲ್ಯಾಮ್ ಆದ ಆಸ್ಟ್ರೇಲಿಯನ್ ಓಪನ್ ಮೆಲ್ಬೋರ್ನ್ ಪಾರ್ಕ್ನಲ್ಲಿ ನಡೆಯುತ್ತದೆ. ಇನ್ನು 10ನೆಯ ಪ್ರಶ್ನೆ, ಭಾರತದ ಸುಪ್ರೀಂ ಕೋರ್ಟ್ ಅಸ್ತಿತ್ವಕ್ಕೆ ಬಂದ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ 28 ಜನವರಿ 1950. ಸಂವಿಧಾನ ಜಾರಿಗೆ ಬಂದ 2 ದಿನಗಳ ನಂತರ ಅಂದರೆ 1950ರ ಜನವರಿ 28ರಂದು ಸುಪ್ರೀಂ ಕೋರ್ಟ್ ಉದ್ಘಾಟನೆಗೊಂಡಿತು. ಓಕೆ, ಸಂವಿಧಾನ ಜಾರಿಗೆ ಬಂದಿದ್ದು ಜನವರಿ 26, ಆದರೆ ಸುಪ್ರೀಂ ಕೋರ್ಟ್ ಉದ್ಘಾಟನೆಗೊಂಡಿದ್ದು ಜನವರಿ 28. ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ, ನಿಮಗೆ ಪರೀಕ್ಷೆಯಲ್ಲಿ ಸುಲಭವಾಗಿ ನೆನಪಾಗುತ್ತೆ. ಓಕೆ, ಇನ್ನು 11ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಟಲ್ ಸೇತು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮಹಾರಾಷ್ಟ್ರ. ಇದು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯಾಗಿದ್ದು ಮುಂಬೈ ಮತ್ತು ನವಿ ಮುಂಬೈಯನ್ನು ಸಂಪರ್ಕಿಸುತ್ತದೆ. ಓಕೆ, ಸೊ ನೆಕ್ಸ್ಟ್ 12ನೆಯ ಪ್ರಶ್ನೆ, 2026ರ ಜನವರಿ 30ರಂದು ಆಚರಿಸಲಾಗುವ ವಿಶ್ವ ನಿರ್ಲಕ್ಷಿತ ಉಷ್ಣವಲಯದ ರೋಗಗಳ ದಿನದ ಉದ್ದೇಶವೇನು ಅಂತ ಕೇಳಿದ್ದಾರೆ. ಓಕೆ, ಸೊ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. 2026ರ ಜನವರಿ 30ರಂದು ಆಚರಿಸಲಾಗುವಂತಹ ವಿಶ್ವ ನಿರ್ಲಕ್ಷಿತ ಉಷ್ಣವಲಯದ ರೋಗಗಳ ದಿನ ಅಂತ ಯಾವ ಒಂದು ಉದ್ದೇಶದಿಂದ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಬಡ ಜನರಲ್ಲಿ ಕಂಡುಬರುವ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ಈ ಒಂದು ದಿನಾಚರಣೆಯನ್ನು ಮಾಡಲಾಗುತ್ತೆ. ಓಕೆ, ಸೊ NTD ಅಂತ ಅಂದರೆ ನೆಗ್ಲೆಕ್ಟೆಡ್ ಟ್ರೋಪಿಕಲ್ ಡಿಸೀಸ್ ಎಂಬುದು. ಓಕೆ, ಸೊ ಇದರಲ್ಲಿ ಕುಷ್ಠರೋಗ, ಆನೆಕಾಲು ರೋಗ ಮುಂತಾದ ರೋಗಗಳು ಕಂಡುಬರುತ್ತೆ. ಇವುಗಳ ಕುರಿತಾಗಿ ಬಡ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಜನವರಿ 30ರಂದು ವರ್ಲ್ಡ್ NTD ಡೇ ಅಥವಾ ವಿಶ್ವ ನಿರ್ಲಕ್ಷಿತ ಉಷ್ಣವಲಯದ ರೋಗಗಳ ದಿನ ಅಂತ ಕರೆಯಲಾಗುತ್ತೆ. ಓಕೆ, ವಿಶೇಷವಾಗಿ ಕುಷ್ಠರೋಗ ಮತ್ತು ಆನೆಕಾಲು ರೋಗಗಳ ಬಗ್ಗೆ ಬಡ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಇದನ್ನು ಆಚರಣೆ ಮಾಡಲಾಗುತ್ತೆ. ಓಕೆ, ಸೊ 13ನೆಯ ಪ್ರಶ್ನೆ, ಕೆಳಗಿನ ಯಾವ ದಿನಪತ್ರಿಕೆಯ ಸ್ಥಾಪನೆಯ ನೆನಪಿಗಾಗಿ ಜನವರಿ 29ನ್ನು ಭಾರತೀಯ ವೃತ್ತಪತ್ರಿಕೆಯ ದಿನ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ.
ಇದಕ್ಕೆ ಸರಿಯಾದ ಉತ್ತರ ಬೆಂಗಾಲ್ ಗೆಜೆಟ್. ಓಕೆ, ಜನವರಿ 29 ಭಾರತೀಯ ವೃತ್ತಪತ್ರಿಕೆಯ ದಿನ ಅಂತ ಆಚರಣೆ ಮಾಡ್ತೀವಿ. ಸೊ ಯಾವುದರ ಸ್ಮರಣಾರ್ಥವಾಗಿ ಅಂತ ಅಂದರೆ ಭಾರತದ ಮೊದಲ ದಿನಪತ್ರಿಕೆ ಬೆಂಗಾಲ್ ಗೆಜೆಟ್ ಆಗಿರುತ್ತೆ. ಈ ಒಂದು ದಿನಪತ್ರಿಕೆಯ ಸ್ಥಾಪನೆಯ ನೆನಪಿಗಾಗಿ ಜನವರಿ 29 ಭಾರತೀಯ ವೃತ್ತಪತ್ರಿಕೆ ದಿನ ಅಥವಾ ನ್ಯೂಸ್ ಪೇಪರ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ. ಸೊ ಇದನ್ನು ಆರಂಭಿಸಿದವರು ಯಾರು ಅಂತ ಅಂದರೆ ಜೇಮ್ಸ್ ಆಗಸ್ಟಸ್ ಹೀಕಿ ಅವರು 1780 ಜನವರಿ 29 ಇದನ್ನು ಪ್ರಾರಂಭ ಮಾಡಿರ್ತಾರೆ. ಸೊ ಅದರ ಸ್ಮರಣಾರ್ಥವಾಗಿ ನಾವು ಈ ಒಂದು ದಿನವನ್ನು ಜನವರಿ 29 ನ್ಯೂಸ್ ಪೇಪರ್ ಡೇ ಅಂತ ಆಚರಣೆ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟು 14ನೇ ಪ್ರಶ್ನೆಗೆ ನೇರವಾಗಿ ಉತ್ತರವನ್ನು ಇಲ್ಲಿ ತಿಳಿಸಿದ್ದೀನಿ. ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪ್ರದರ್ಶಿಸಲಾದ ಕರ್ನಾಟಕದ ಸ್ತಬ್ಧ ಚಿತ್ರದ ವಿಷಯ ಏನಾಗಿತ್ತು ಅಂತ ಕೇಳಿದ್ದಾರೆ. ಸೊ ಪರೇಡ್ನಲ್ಲಿ ಅಂದರೆ ಮುಖ್ಯ ಪಥಸಂಚಲನದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರವನ್ನು ಅನಾವರಣಗೊಳಿಸೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಭಾರತ್ ಪರ್ವ್ ಅಂತ ದೆಹಲಿಯ ಕೆಂಪುಕೋಟೆಯಲ್ಲಿ ಆಯೋಜಿಸಲಾದ ಭಾರತ್ ಪರ್ವ್ ಅನ್ನುವಂತಹ ಒಂದು ಸಮಾರಂಭದಲ್ಲಿ ಈ ಒಂದು ಟ್ಯಾಬ್ಲೋ ಅಥವಾ ಸ್ತಬ್ಧ ಚಿತ್ರವನ್ನು ಪ್ರದರ್ಶನ ಮಾಡಲಾಗಿತ್ತು. ಸೊ ಯಾವುದರ ಕುರಿತಾಗಿ ಇತ್ತು ಅಂತ ಅಂದರೆ 2026 ಸ್ತಬ್ಧ ಚಿತ್ರವು ರೈತರು ಸಿರಿಧಾನ್ಯ ಬೆಳೆಯುವುದು, ರೋಬೋಟಿಕ್ಸ್, ಏರೋಸ್ಪೇಸ್ ತಂತ್ರಜ್ಞಾನ, ಟೆಲಿಮೆಡಿಸಿನ್ ಮತ್ತು ಡ್ರೋನ್ ಬಳಸುವ ಮಹಿಳೆಯರನ್ನು ಒಳಗೊಂಡಂತೆ ಪರಂಪರೆಯಿಂದ ಪ್ರಗತಿಯತ್ತ ಕರ್ನಾಟಕದ ಪಯಣವನ್ನು ಅನಾವರಣಗೊಳಿಸಿತು. ಓಕೆ, ಸೊ ಇದರ ಕುರಿತಾಗಿ ಭಾರತ್ ಪರ್ವದಲ್ಲಿ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನೆಕ್ಸ್ಟ್ 15ನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನದ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಬ್ರಸೆಲ್ಸ್ ಅಥವಾ ಬೆಲ್ಜಿಯಂ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟು 16ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ 21A ವಿಧಿಯು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿರುವಂಥ ಕ್ವಶನ್. 21A ಶಿಕ್ಷಣದ ಹಕ್ಕು. ಓಕೆ, ವಿವರಣೆಯನ್ನು ನೋಡೋಣ. ಸಂವಿಧಾನದ 86ನೇ ತಿದ್ದುಪಡಿ ಮೂಲಕ 21A ವಿಧಿಯನ್ನು ಸೇರಿಸಲಾಯಿತು. ಇದು 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ನೀಡುತ್ತದೆ. ಸೊ 2002ರಲ್ಲಿ ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ 21A ವಿಧಿಯನ್ನು ಸೇರಿಸಲಾಗುತ್ತೆ. ಇದು ಏನನ್ನು ಸೂಚಿಸುತ್ತೆ ಅಂದರೆ 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ನೀಡಬೇಕು ಅಂತ ತಿಳಿಸುತ್ತೆ. ಓಕೆ, ಸೊ ನೆಕ್ಸ್ಟ್ 17ನೇ ಪ್ರಶ್ನೆ, ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಯಾವ ವೈಜ್ಞಾನಿಕ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಆಪ್ಟಿಕಲ್ ಫೈಬರ್ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅನ್ನುವಂತಹ ಒಂದು ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ. ವಿವರಣೆ, ಆಪ್ಟಿಕಲ್ ಫೈಬರ್ಗಳಲ್ಲಿ ಬೆಳಕಿನ ಸಂಕೇತಗಳು ಯಾವುದೇ ನಷ್ಟವಿಲ್ಲದೆ ಬಹಳ ದೂರದವರೆಗೆ ಚಲಿಸಲು ಸಂಪೂರ್ಣ ಆಂತರಿಕ ಪ್ರತಿಫಲನ ತತ್ವ ಕಾರಣವಾಗುತ್ತದೆ. ಇದನ್ನು ಟೆಲಿಕಾಂ ಮತ್ತು ಎಂಡೋಸ್ಕೋಪಿಗಳಲ್ಲಿ ಬಳಸುತ್ತಾರೆ. ಓಕೆ, ಸೊ ಇದು ನಿಮಗೆ 6th to 10th ಸೈನ್ಸ್ ಮತ್ತು ಸೋಷಿಯಲ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಈಗ ನೀವು ಹಿಂದಿನ ಪ್ರಶ್ನೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನೋಡಿರ್ಬೋದು ಅಥವಾ ಸೈನ್ಸ್ಗೆ ರಿಲೇಟೆಡ್ ಆಗಿ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದೀರಲ್ಲ, ಇದೆಲ್ಲವೂ ಕೂಡ 6th to 10th ಟೆಕ್ಸ್ಟ್ ಬುಕ್ನ ಆಧರಿಸಿ ತೆಗೆದಂತಹ ಪ್ರಶ್ನೆಗಳಾಗಿರುತ್ತೆ. ಯಾಕೆ ಇದನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಅಂತ ಅಂದರೆ ನಮಗೆ GKಯಲ್ಲಿ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ, ಸೋಷಿಯಲ್ ರಿಲೇಟೆಡ್ ಕ್ವಶನ್ಸ್ಗಳು ಕೂಡ ಇರುತ್ತೆ. ಓಕೆ, ಸೊ ನೆಕ್ಸ್ಟು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ರಕ್ಕಸ ತಂಗಡಿ ಕದನ ನಡೆದ ವರ್ಷ ಯಾವುದು ಅಂದರೆ 1565. ರಕ್ಕಸ ತಂಗಡಿ ಕದನ ಅಥವಾ ತಾಳಿಕೋಟೆ ಕದನ ಅಂತ ಕೂಡ ಕರಿತೀವಿ. ಇದು 1565ರಲ್ಲಿ ನಡೆದಿರುತ್ತೆ. ವಿವರಣೆ, 1565 ಜನವರಿ 23ರಂದು ಅಳಿಯ ರಾಮರಾಯನ ನೇತೃತ್ವದ ವಿಜಯನಗರ ಸೈನ್ಯ ಮತ್ತು ದಕ್ಕನ್ ಸುಲ್ತಾನರ ಒಕ್ಕೂಟದ ನಡುವೆ ಈ ಯುದ್ಧ ನಡೆಯಿತು. ಇದರಲ್ಲಿ ವಿಜಯನಗರ ಸೋಲನ್ನು ಅನುಭವಿಸಿತು. ಇದು ಹಂಪಿಯ ವೈಭವದ ಅಂತ್ಯಕ್ಕೆ ಕಾರಣವಾಯಿತು. ತಾಳಿಕೋಟೆ ಕದನದಿಂದಾಗಿ ವಿಜಯನಗರ ಸಾಮ್ರಾಜ್ಯ ಪತನವಾಗುತ್ತೆ ಅನ್ನೋದನ್ನು ನಾವು ಇತಿಹಾಸವನ್ನು ಓದಿ ತಿಳ್ಕೊಂಡಿದ್ದೀವಿ. ಸೊ ಇದ್ರ ಕುರಿತಾಗಿ ಪ್ರಶ್ನೆ ಆಗ್ಬೋದು. ಇನ್ನು 19ನೆಯ ಪ್ರಶ್ನೆ, ವಾತಾವರಣದ ಯಾವ ಪದರದಲ್ಲಿ ಓಝೋನ್ ಕಂಡುಬರುತ್ತದೆ? ಇಲ್ಲಿ ಸರಿಯಾದ ಉತ್ತರ ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಫಿಯರ್. ಭೂಮಿಯ ಮೇಲ್ಮೈಯಿಂದ ಸುಮಾರು 10 ರಿಂದ 50 ಕಿಲೋಮೀಟರ್ ಎತ್ತರದಲ್ಲಿರುವ ಸ್ಟ್ರಾಟೋಸ್ಫಿಯರ್ನಲ್ಲಿ ಓಝೋನ್ ಪದರವಿದೆ. ಇದು ಸೂರ್ಯನಿಂದ ಬರುವ ಹಾನಿಕಾರಕ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಅಥವಾ ನೇರಳಾತೀತ ಕಿರಣಗಳನ್ನು ತಡೆದು ಭೂಮಿಯನ್ನು ರಕ್ಷಣೆ ಮಾಡುತ್ತದೆ. ಓಕೆ, ಸೊ ನೆಕ್ಸ್ಟು 20ನೆಯ ಪ್ರಶ್ನೆ, ಕನ್ನಡ ಸಾಹಿತ್ಯದಲ್ಲಿ ರತ್ನತ್ರಯರು ಎಂದು ಯಾರನ್ನು ಕರೆಯುತ್ತಾರೆ?
ಸೊ ಇಲ್ಲಿ ರತ್ನತ್ರಯರು ಅಂತ ಹೇಳಿ ಪಂಪ, ಪೊನ್ನ, ರನ್ನರನ್ನು ನಾವು ಕರಿತೀವಿ. 10ನೇ ಶತಮಾನದ ಜೈನ ಕವಿಗಳಾದ ಪಂಪ, ಪೊನ್ನ ಮತ್ತು ರನ್ನ ಅವರನ್ನು ಹಳೆಗನ್ನಡ ಸಾಹಿತ್ಯದ ರತ್ನತ್ರಯರು ಅಂತ ಕರಿತೀವಿ. ಪಂಪನ ಶ್ರೇಷ್ಠ ಕೃತಿ ಆದಿಪುರಾಣ, ಇವರನ್ನು ಆದಿಕವಿ ಅಂತ ಕರಿತೀವಿ. ಪೊನ್ನನ ಕೃತಿ ಶಾಂತಿ ಪುರಾಣ, ಇನ್ನು ರನ್ನನ ಶ್ರೇಷ್ಠ ಕೃತಿ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅಂತ ಕರಿತೀವಿ. ಓಕೆ, ಸೊ ಈ 3 ಜನರನ್ನು ಹಳೆಗನ್ನಡ ಸಾಹಿತ್ಯದ ರತ್ನತ್ರಯರು ಅಂತ ನಾವು ಗುರುತಿಸ್ತೀವಿ. ಇನ್ನು 21ನೇ ಪ್ರಶ್ನೆ, ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರ ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಳಿಗಿದೆ. ಓಕೆ, ವಿಧಿ 108ರ ಪ್ರಕಾರ ಮಸೂದೆಯೊಂದರ ಬಗ್ಗೆ ಭಿನ್ನಾಭಿಪ್ರಾಯ ಬಂದಾಗ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ. ಆದರೆ ಈ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭಾ ಸ್ಪೀಕರ್ ಅವರು ವಹಿಸಿರುತ್ತಾರೆ. ಓಕೆ, ಸೊ ನೆಕ್ಸ್ಟ್ 22ನೇ ಪ್ರಶ್ನೆ, ಮಾನವನ ಕಣ್ಣಿನ ಯಾವ ಭಾಗದಲ್ಲಿ ವಸ್ತುವಿನ ಪ್ರತಿಬಿಂಬ ಮೂಡುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಾರ್ನಿಯಾ, ಐರಿಸ್, ರೆಟಿನಾ, ಮಸೂರ ಅಂತ ಇದೆ. ಸರಿಯಾದ ಉತ್ತರ ರೆಟಿನಾ ಅಥವಾ ಅಕ್ಷಿಪಟಲ ಅಂತ ಹೇಳ್ತೀವಿ. ಕ್ಯಾಮರಾದಲ್ಲಿ ಫಿಲ್ಮ್ ಕೆಲಸ ಮಾಡುವಂತೆಯೇ ಕಣ್ಣಿನಲ್ಲಿ ರೆಟಿನಾ ಕೆಲಸ ಮಾಡುತ್ತದೆ. ಇಲ್ಲಿ ವಸ್ತುಗಳ ಪ್ರತಿಬಿಂಬವು ತಲೆ ಕೆಳಗಾಗಿ ಅಥವಾ ಚಿಕ್ಕದಾಗಿ ಮೂಡುತ್ತದೆ. ನಂತರ ಮೆದುಳು ಅದನ್ನು ನೇರವಾಗಿ ಗ್ರಹಿಸುತ್ತದೆ. ಓಕೆ, ಸೊ ಇಲ್ಲಿ ರೆಟಿನಾ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 23ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಲಪಾತವನ್ನು ಭಾರತದ ನಯಾಗರ ಎಂದು ಕರೆಯಲಾಗುತ್ತದೆ? ಇಲ್ಲಿ ಸರಿಯಾದ ಉತ್ತರ ಗೋಕಾಕ್ ಜಲಪಾತ. ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ನದಿಗೆ ನಿರ್ಮಿತವಾಗಿರುವ ಗೋಕಾಕ್ ಜಲಪಾತವು ನೋಡಲು ಅಮೆರಿಕದ ನಯಾಗರ ಜಲಪಾತದಂತೆ ಇರುವುದರಿಂದ ಇದನ್ನು ಭಾರತದ ನಯಾಗರ ಅಥವಾ ಕರ್ನಾಟಕದ ನಯಾಗರ ಎಂದು ಕರೆಯುತ್ತಾರೆ. ಓಕೆ, ಸೊ ಇಲ್ಲಿ ಭಾರತದ ನಯಾಗರ ಅಂತ ಗೋಕಾಕ್ ಜಲಪಾತವನ್ನು ಕರೀತಾರೆ. ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿದೆ. ಓಕೆ, ಯಾವ ನದಿಯಿಂದ ನಿರ್ಮಿತವಾಗುತ್ತೆ ಅಂದರೆ ಘಟಪ್ರಭಾ ನದಿಯಿಂದ ನಿರ್ಮಿತವಾಗಿರುತ್ತೆ. ಇನ್ನು 24ನೆಯ ಪ್ರಶ್ನೆ, ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಜ್ಯೋತಿಬಾ ಫುಲೆಯವರು. ಓಕೆ, ಮಹಾರಾಷ್ಟ್ರದ ಸಮಾಜ ಸುಧಾರಕರಾದ ಜ್ಯೋತಿಬಾ ಫುಲೆ ಅವರು 1873ರಲ್ಲಿ ಕೆಳವರ್ಗದ ಜನರ ಮತ್ತು ಮಹಿಳೆಯರ ಉದ್ಧಾರಕ್ಕಾಗಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು. ಅವರ ಪ್ರಸಿದ್ಧ ಕೃತಿ ಗುಲಾಮಗಿರಿ. ಓಕೆ, ಸತ್ಯಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿಬಾ ಫುಲೆ, ಅವರ ಪ್ರಸಿದ್ಧ ಕೃತಿ ಗುಲಾಮಗಿರಿ. 25ನೇ ಪ್ರಶ್ನೆ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲು ಜಾರಿಗೆ ತಂದಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ರಾಜಸ್ಥಾನ್. ಓಕೆ, ರಾಜಸ್ಥಾನದ ನಾಗೌರ್ ಜಿಲ್ಲೆಯಲ್ಲಿ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊಟ್ಟ ಮೊದಲು ಜಾರಿಗೆ ತರಲಾಗುತ್ತೆ. ವಿವರಣೆ, ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ 1959ರ ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೌರ್ ಜಿಲ್ಲೆಯಲ್ಲಿ ಜವಾಹರ್ಲಾಲ್ ನೆಹರು ಅವರ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉದ್ಘಾಟಿಸಿದರು. ಓಕೆ, 1959ರ ಅಕ್ಟೋಬರ್ 2ರಂದು ರಾಜಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸಿನೊಂದಿಗೆ ರಾಜಸ್ಥಾನದ ನಾಗೌರ್ ಜಿಲ್ಲೆಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊಟ್ಟ ಮೊದಲು ಜವಾಹರ್ಲಾಲ್ ನೆಹರೂರವರು ಉದ್ಘಾಟನೆ ಮಾಡ್ತಾರೆ. ಇನ್ನು 26ನೇ ಪ್ರಶ್ನೆ, ಈ ಕೆಳಗಿನ ಯಾವ ಗ್ರಂಥಿಯು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಹೈಪೋಥಲಾಮಸ್. ಓಕೆ, ದೇಹದ ಉಷ್ಣತೆಯನ್ನು ನಿಯಂತ್ರಿಸುವಂತಹ ಗ್ರಂಥಿ ಹೈಪೋಥಲಾಮಸ್. ವಿವರಣೆ, ಮೆದುಳಿನಲ್ಲಿರುವ ಹೈಪೋಥಲಾಮಸ್ ಗ್ರಂಥಿಯು ದೇಹದ ಥರ್ಮೋಸ್ಟಾಟ್ನಂತೆ ವರ್ತಿಸುತ್ತದೆ. ಇದು ಹಸಿವು, ಬಾಯಾರಿಕೆ ಮತ್ತು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. 27ನೆಯ ಪ್ರಶ್ನೆ, ಕಾವೇರಿ ನದಿಯು ಯಾವ ಸ್ಥಳದಲ್ಲಿ ಉಗಮವಾಗುತ್ತದೆ? ಕಾವೇರಿ ನದಿ ಬ್ರಹ್ಮಗಿರಿ ಬೆಟ್ಟ, ತಲಕಾವೇರಿಯಲ್ಲಿ ಉಗಮವಾಗುತ್ತದೆ. ಓಕೆ, ಬ್ರಹ್ಮಗಿರಿ ಶ್ರೇಣಿಯಲ್ಲಿರುವಂತಹ ತಲಕಾವೇರಿಯಲ್ಲಿ ಕಾವೇರಿ ನದಿಯ ಉಗಮ ಆಗುತ್ತೆ. ಇದನ್ನು ದಕ್ಷಿಣದ ಗಂಗೆ ಅಂತ ಕೂಡ ಕರೆಯಲಾಗುತ್ತೆ. ಓಕೆ, ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಶ್ರೇಣಿಯ ತಲಕಾವೇರಿಯಲ್ಲಿ ಕಾವೇರಿ ನದಿ ಉಗಮವಾಗುತ್ತೆ. ಇದನ್ನು ದಕ್ಷಿಣದ ಗಂಗೆ ಎಂದು ಕರೆಯುತ್ತಾರೆ. ನೆಕ್ಸ್ಟ್ 28ನೆಯ ಪ್ರಶ್ನೆ, ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಚಿತ್ತರಂಜನ್ ದಾಸ್ ಅಥವಾ CR ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ವಿವರಣೆ, 1922ರಲ್ಲಿ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಹಿಂಪಡೆದ ನಂತರ ಕಾಂಗ್ರೆಸ್ನಿಂದ ಬೇರ್ಪಟ್ಟು 1923ರಲ್ಲಿ CR ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂದರೆ 1923ರಲ್ಲಿ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ.
ಇನ್ನು 29ನೇ ಪ್ರಶ್ನೆ, ಶಬ್ದವು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಚಲಿಸುವುದಿಲ್ಲ ಅಂತ ಅಂದರೆ ನಿರ್ವಾತದಲ್ಲಿ ಶಬ್ದವು ಚಲಿಸುವುದಿಲ್ಲ. ಘನವಸ್ತು, ದ್ರವ ಮತ್ತು ಅನಿಲದಲ್ಲಿ ಶಬ್ದದ ಚಲನೆಯನ್ನು ನಾವು ನೋಡ್ಬೋದು, ಆದರೆ ನಿರ್ವಾತದಲ್ಲಿ ಶಬ್ದವು ಚಲಿಸುವುದಿಲ್ಲ. 30ನೇ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ಬಜೆಟ್ಗಿಂತ ಒಂದು ದಿನ ಮೊದಲು ಮಂಡಿಸಲಾಗುವ ಆರ್ಥಿಕ ಸಮೀಕ್ಷೆಯನ್ನು ಸಿದ್ಧಪಡಿಸುವವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಸಿದ್ಧಪಡಿಸುವವರು ಮುಖ್ಯ ಆರ್ಥಿಕ ಸಲಹೆಗಾರರು. ಓಕೆ, ಅದನ್ನು ಸದನದಲ್ಲಿ ಮಂಡಿಸುವವರು ಯಾರು ಅಂತ ಅಂದರೆ ಹಣಕಾಸು ಸಚಿವರು. ವಿವರಣೆಯನ್ನು ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಮುಖ್ಯ ಆರ್ಥಿಕ ಸಲಹೆಗಾರರು, ಚೀಫ್ ಎಕನಾಮಿಕ್ ಅಡ್ವೈಸರ್ಗಳು ಏನು ಮಾಡ್ತಾರೆ, ಈ ಒಂದು ಆರ್ಥಿಕ ಸಮೀಕ್ಷೆಯನ್ನು ಸಿದ್ಧಪಡಿಸ್ತಾರೆ. ಸೊ ಅವರ ಹೆಸರನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ವಿವರಣೆಯನ್ನು ನೋಡೋಣ. ಕೇಂದ್ರ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯು ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನದಲ್ಲಿ ಈ ಸಮೀಕ್ಷೆಯನ್ನು ಸಿದ್ಧಪಡಿಸುತ್ತದೆ. ನಂತರ ಇದನ್ನು ಹಣಕಾಸು ಸಚಿವರು ಸಂಸತ್ತಿನಲ್ಲಿ ಮಂಡಿಸುತ್ತಾರೆ. ಈಗ ಪ್ರಸ್ತುತ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರು ಯಾರಿದ್ದಾರೆ ಅಂತ ಅಂದರೆ ವಿ ಅನಂತ ನಾಗೇಶ್ವರನ್ ಅವರು ಇದ್ದಾರೆ. ಓಕೆ, ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವ ಭಾಗದಲ್ಲಿ ವಿವರಿಸಲಾಗಿದೆ ಅಂತ ಕೇಳಿದ್ದಾರೆ. ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳ ಕುರಿತಾಗಿ ವಿವರಿಸಲಾಗಿದೆ. ಓಕೆ, ಸಂವಿಧಾನದ ಭಾಗ 3ರಲ್ಲಿ ವಿಧಿ 12ರಿಂದ 35ರವರೆಗಿನ ಒಂದು ವಿಧಿಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ವಿವರಿಸಲಾಗಿದೆ. ಇದನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುತ್ತದೆ. ಓಕೆ, ಸೊ ನೆಕ್ಸ್ಟು 32ನೇ ಪ್ರಶ್ನೆ, ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಅಂತ ಅಂದರೆ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಓಕೆ, ಇಂಗಾಲದ ಡೈಆಕ್ಸೈಡನ್ನು ತಗೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಸಸ್ಯಗಳು ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಸೂರ್ಯನ ಬೆಳಕಿನ ಸಹಾಯದಿಂದ ಆಹಾರ ತಯಾರಿಸುವಾಗ ಉಪ ಉತ್ಪನ್ನವಾಗಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಓಕೆ, ಸೊ ನೆಕ್ಸ್ಟು 33ನೇ ಪ್ರಶ್ನೆ, ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದ ಕರ್ನಾಟಕ ಕುಲಪುರೋಹಿತ ಯಾರು ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರು. ವಿವರಣೆ, ಕರ್ನಾಟಕ ಗತವೈಭವ ಎಂಬ ಕೃತಿಯ ಮೂಲಕ ಕನ್ನಡಿಗರಲ್ಲಿ ಏಕೀಕರಣದ ಕಿಚ್ಚು ಹಚ್ಚಿದ್ದರಿಂದ ಆಲೂರು ವೆಂಕಟರಾಯರನ್ನು ಕರ್ನಾಟಕ ಕುಲಪುರೋಹಿತ ಎಂದು ಕರೆಯುತ್ತಾರೆ. ಓಕೆ, ಬಹಳಷ್ಟು ಬಾರಿ GKಯಲ್ಲಿ ಈ ಪ್ರಶ್ನೆ ಆಗಿದೆ. ನೆಕ್ಸ್ಟು ಇದು ಕೂಡ ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾಪಕ ಯಾವುದು ಅಂತ ಇದು ಕೂಡ ಬಹಳಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾರೆ. ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾಪಕ ಸಿಸ್ಮೋಗ್ರಾಫ್, ರಿಕ್ಟರ್ ಮಾಪಕ ಅಂತ ಹೇಳ್ತೀವಿ. ಭೂಕಂಪನಗಳ ಅಲೆಗಳನ್ನು ದಾಖಲಿಸಲು ಸಿಸ್ಮೋಗ್ರಾಫ್ ಉಪಕರಣವನ್ನು ಬಳಸುತ್ತಾರೆ ಮತ್ತು ಅದರ ತೀವ್ರತೆಯನ್ನು ರಿಕ್ಟರ್ ಸ್ಕೇಲ್ನಲ್ಲಿ ಅಳೆಯಲಾಗುತ್ತದೆ. ಓಕೆ, ಸೊ ನೆಕ್ಸ್ಟ್ 35ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಅಂದರೆ ಕರ್ನಾಟಕ. ಭಾರತದ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ ಸುಮಾರು 70% ಕರ್ನಾಟಕ ಒಂದೇ ಉತ್ಪಾದಿಸುತ್ತದೆ. ವಿಶೇಷವಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂತ ಅಂದರೆ ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನ ಪ್ರಮುಖ ಜಿಲ್ಲೆಗಳಲ್ಲಿ ಕಾಫಿ ಉತ್ಪಾದನೆಯನ್ನು ಮಾಡಲಾಗುತ್ತೆ. ಹಾಗಾಗಿ ಭಾರತದಲ್ಲಿ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ರಾಜ್ಯ ಯಾವುದು ಅಂದರೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ. ಇನ್ನು 36ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸುವ ಫಿಲ್ಮೆಂಟ್ ಯಾವ ಲೋಹದಿಂದ ಮಾಡಲ್ಪಟ್ಟಿರುತ್ತದೆ. ಸೊ ಇಲ್ಲಿ ತಾಮ್ರ, ಕಬ್ಬಿಣ, ಟಂಗ್ಸ್ಟನ್, ಅಲ್ಯೂಮಿನಿಯಂ ಅಂತ ಕೊಟ್ಟಿದ್ದಾರೆ. ಟಂಗ್ಸ್ಟನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಟಂಗ್ಸ್ಟನ್ ಲೋಹವು ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರುವುದರಿಂದ ಅದು ಸುಲಭವಾಗಿ ಕರಗದೆ ಪ್ರಕಾಶಮಾನವಾಗಿ ಉರಿಯುತ್ತದೆ. ಓಕೆ, ನೆಕ್ಸ್ಟು 37ನೇ ಪ್ರಶ್ನೆ, RTI ರೈಟ್ ಟು ಇನ್ಫಾರ್ಮೇಷನ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂದರೆ 2005. ಓಕೆ, 2005ರಲ್ಲಿ RTI ಆ್ಯಕ್ಟ್ ಅಥವಾ ಕಾಯ್ದೆ ಜಾರಿಗೆ ಬಂದಿದೆ. ಸರ್ಕಾರಿ ಕೆಲಸಗಳಲ್ಲಿ ಪಾರದರ್ಶಕತೆ ತರಲು ಮಾಹಿತಿ ಹಕ್ಕು ಕಾಯ್ದೆಯನ್ನು 2005ರಲ್ಲಿ ಜಾರಿಗೆ ತರಲಾಯಿತು. ಇನ್ನು 38ನೇ ಪ್ರಶ್ನೆ, ರಕ್ತಕ್ಕೆ ಕೆಂಪು ಬಣ್ಣ ಬರಲು ಕಾರಣವಾದ ಅಂಶ ಯಾವುದು ಅಂದರೆ ಹಿಮೋಗ್ಲೋಬಿನ್. ಕೆಂಪು ರಕ್ತ ಕಣಗಳಲ್ಲಿರುವ ಹಿಮೋಗ್ಲೋಬಿನ್ ಎಂಬ ಪ್ರೋಟೀನ್ ಕಬ್ಬಿಣದ ಅಂಶವನ್ನು ಹೊಂದಿದ್ದು ಇದು ರಕ್ತಕ್ಕೆ ಕೆಂಪು ಬಣ್ಣವನ್ನು ನೀಡುತ್ತದೆ ಮತ್ತು ಆಮ್ಲಜನಕವನ್ನು ಸಾಗಿಸಲು ಸಹಾಯವನ್ನು ಮಾಡುತ್ತದೆ. ಓಕೆ, ಇಲ್ಲಿ ನಾನು ಜಾಸ್ತಿ ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇವೆಲ್ಲವೂ ಸ್ಕೂಲ್ ಬುಕ್ಸ್ ರಿಲೇಟೆಡ್ ಕ್ವೆಶನ್ಸ್ಗಳಾಗಿರುತ್ತೆ. ಸೊ ಈ ರೀತಿ ನಮಗೆ ಸೋಷಿಯಲ್ ಮತ್ತು ಸೈನ್ಸ್ ಕ್ವೆಶನ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ಹಾಗಾಗಿ ಆ ಪುಸ್ತಕದ ಪ್ರಶ್ನೆಗಳನ್ನು ಇಲ್ಲಿ ನಾನು ಸೇರಿಸ್ತಾ ಹೋಗಿದ್ದೀನಿ.
ಇನ್ನು 39ನೇ ಪ್ರಶ್ನೆ, ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. 1931ರಲ್ಲಿ ಲಂಡನ್ನಲ್ಲಿ ನಡೆದ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಗಾಂಧೀಜಿಯವರು ಭಾಗವಹಿಸಿದ್ದರು. ಇದು ಅವರು ಭಾಗವಹಿಸಿದ ಏಕೈಕ ದುಂಡು ಮೇಜಿನ ಸಮ್ಮೇಳನವಾಗಿದೆ ಅನ್ನೋದು ವಿಶೇಷತೆ ಆಗುತ್ತೆ. ಓಕೆ, 1931ರಲ್ಲಿ ಲಂಡನ್ನಲ್ಲಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ. ಅದರಲ್ಲಿ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಗಾಂಧೀಜಿಯವರು ಭಾಗವಹಿಸಿದ್ರು. ಓಕೆ, ಸೊ ನೆಕ್ಸ್ಟ್ 40ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಕೆ.ಸಿ. ರೆಡ್ಡಿ. ಓಕೆ, ಸ್ವಾತಂತ್ರ್ಯ ನಂತರ 1947ರಲ್ಲಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಕೆ.ಸಿ. ರೆಡ್ಡಿ ಅವರು ಅಧಿಕಾರ ವಹಿಸಿಕೊಂಡರು. ಎಸ್ ನಿಜಲಿಂಗಪ್ಪ ಅವರು ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿರ್ತಾರೆ. ಓಕೆ, ಸೊ ನೆಕ್ಸ್ಟ್ 41ನೇ ಪ್ರಶ್ನೆ, ಆಮ್ಲ ಮಳೆಗೆ ಪ್ರಮುಖ ಕಾರಣವಾದ ವಾಯು ಮಾಲಿನ್ಯಕಾರಕಗಳು ಯಾವುದು ಅಂತ ಅಂದರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಆಮ್ಲ ಮಳೆಗೆ ಕಾರಣವಾದಂತಹ ಮಾಲಿನ್ಯಕಾರಕಗಳಾಗಿರುತ್ತೆ. ವಿವರಣೆ, ಕೈಗಾರಿಕೆಗಳು ಮತ್ತು ವಾಹನಗಳಿಂದ ಬಿಡುಗಡೆಯಾಗುವ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ವಾತಾವರಣದಲ್ಲಿನ ನೀರಿನ ಹನಿಗಳೊಂದಿಗೆ ಬೆರೆತಾಗ ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳು ಉತ್ಪತ್ತಿಯಾಗಿ ಮಳೆಯ ರೂಪದಲ್ಲಿ ಸುರಿಯುತ್ತವೆ. ಇದು ಸ್ಮಾರಕಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ ತಾಜ್ಮಹಲ್. ಓಕೆ, ತಾಜ್ಮಹಲ್ ಶ್ವೇತವರ್ಣದ್ದು, ಅದರ ಮೇಲೆ ಕಪ್ಪು ಕಪ್ಪು ಚುಕ್ಕಿಗಳು ಕಂಡು ಬರ್ತಿದೆ ಅಂತ ಅಂದರೆ ಅದಕ್ಕೆ ಆಮ್ಲ ಮಳೆ ಕಾರಣ ಅಂತ ಹೇಳಲಾಗುತ್ತೆ. ಓಕೆ, ಸೊ ಕೈಗಾರಿಕೆಗಳು ವಾಹನಗಳಿಂದ ಬಿಡುಗಡೆ ಮಾಡುವಂತಹ ಈ ಒಂದು ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳಿಂದಾಗಿ ಈ ಒಂದು ಮಾಲಿನ್ಯಕಾರಕಗಳಿಂದ ಆಮ್ಲ ಮಳೆ ಉಂಟಾಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ 42ನೇ ಪ್ರಶ್ನೆ, ಭಾರತದ ಸಂವಿಧಾನದ ಎಷ್ಟನೇ ಅನುಸೂಚಿಯಲ್ಲಿ ಅಧಿಕೃತ ಭಾಷೆಗಳನ್ನು ಪಟ್ಟಿ ಮಾಡಲಾಗಿದೆ ಅಂದರೆ 8ನೇ ಅನುಸೂಚಿ. ಓಕೆ, ಎಷ್ಟನೇ ಅನುಸೂಚಿ ಅಂತ ಪ್ರಶ್ನೆ ಕೇಳಿದ್ದಾರೆ. 8ನೇ ಅನುಸೂಚಿ. ವಿವರಣೆ ನೋಡೋಣ. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಪ್ರಸ್ತುತ 22 ಅಧಿಕೃತ ಭಾಷೆಗಳನ್ನು ಗುರುತಿಸಲಾಗಿದೆ. ಆರಂಭದಲ್ಲಿ 14 ಭಾಷೆಗಳಿದ್ದವು, ನಂತರ ತಿದ್ದುಪಡಿಗಳ ಮೂಲಕ ಸೇರಿಸಲಾಯಿತು. ಕನ್ನಡವೂ ಕೂಡ ಇದರಲ್ಲಿ ಒಂದಾಗಿದೆ. ಇನ್ನು 43ನೇ ಪ್ರಶ್ನೆ, ಸೌರವ್ಯೂಹದ ಯಾವ ಗ್ರಹವನ್ನು ಮುಂಜಾವಿನ ನಕ್ಷತ್ರ ಅಥವಾ ಸಂಜೆ ನಕ್ಷತ್ರ ಎಂದು ಕರೆಯುತ್ತಾರೆ ಅಂತ ಅಂದರೆ ಸರಿಯಾದ ಉತ್ತರ ಶುಕ್ರ. ಶುಕ್ರ ಗ್ರಹವು ಭೂಮಿಗೆ ಹತ್ತಿರವಿರುವ ಮತ್ತು ಅತ್ಯಂತ ಪ್ರಕಾಶಮಾನವಾದ ಗ್ರಹವಾಗಿದೆ. ಇದು ಸೂರ್ಯೋದಯಕ್ಕೆ ಮುಂಚೆ ಮತ್ತು ಸೂರ್ಯಾಸ್ತದ ನಂತರ ಗೋಚರಿಸುವುದರಿಂದ ಇದನ್ನು ಮುಂಜಾವಿನ ನಕ್ಷತ್ರ ಎನ್ನುತ್ತಾರೆ. ಇದು ಸೌರವ್ಯೂಹದ ಅತ್ಯಂತ ಬಿಸಿಯಾದ ಗ್ರಹ ಕೂಡ ಹೌದು. ಓಕೆ, ಸೊ ಇದು ಅತಿ ಬಿಸಿಯಾದ ಗ್ರಹ, ಜೊತೆಗೆ ಮುಂಜಾವಿನ ನಕ್ಷತ್ರ, ಸಂಜೆ ನಕ್ಷತ್ರ ಮತ್ತು ಬೆಳ್ಳಿ ಚುಕ್ಕಿ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಓಕೆ, ಸೊ ನೆಕ್ಸ್ಟ್ 44ನೇ ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಲು ಪ್ರಮುಖ ಕಾರಣ ಏನು ಅಂತ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಬ್ರಿಟಿಷರ ನೀತಿ ಪ್ರಮುಖ ಕಾರಣವಾಗಿರುತ್ತೆ. ಓಕೆ, 1824ರಲ್ಲಿ ಬ್ರಿಟಿಷರು ಕಿತ್ತೂರಿನ ದತ್ತುಪುತ್ರ ಶಿವಲಿಂಗಪ್ಪನಿಗೆ ಉತ್ತರಾಧಿಕಾರತ್ವವನ್ನು ನಿರಾಕರಿಸಿದಾಗ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ಥ್ಯಾಕ್ರೆ ವಿರುದ್ಧ ಐತಿಹಾಸಿಕ ಹೋರಾಟವನ್ನು ನಡೆಸಿರ್ತಾರೆ. 45ನೇ ಪ್ರಶ್ನೆ, ಜೀವಕೋಶದ ಯಾವ ಅಂಗವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯುತ್ತಾರೆ? ಇಲ್ಲಿ ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾವನ್ನು ಶಕ್ತಿ ಉತ್ಪಾದನಾ ಕೇಂದ್ರ, ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಇದಕ್ಕೆ ಕಾರಣ ಏನು? ವಿವರಣೆಯನ್ನು ನೋಡೋಣ. ಮೈಟೋಕಾಂಡ್ರಿಯಾವು ಆಹಾರದಲ್ಲಿರುವಂತಹ ಶಕ್ತಿಯನ್ನು ಆಕ್ಸಿಡೀಕರಿಸಿ ಅದನ್ನು ATP ರೂಪದಲ್ಲಿ ಸಂಗ್ರಹಿಸುತ್ತದೆ. ATP ಅಂತ ಅಂದರೆ ಎಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಸೊ ಈ ಒಂದು ರೂಪದಲ್ಲಿ ಸಂಗ್ರಹಿಸುತ್ತದೆ ಮತ್ತು ಈ ಶಕ್ತಿಯನ್ನು ಜೀವಕೋಶದ ಚಟುವಟಿಕೆಗಳಿಗೆ ಬಳಸಲಾಗುತ್ತದೆ. ಹಾಗಾಗಿ ಇದನ್ನು ಶಕ್ತಿ ಉತ್ಪಾದನಾ ಕೇಂದ್ರ, ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ 46ನೇ ಪ್ರಶ್ನೆ, ರಾಜ್ಯಪಾಲರನ್ನು ನೇಮಕ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಅಂದರೆ ರಾಷ್ಟ್ರಪತಿಗಳಿಗಿದೆ. ಸಂವಿಧಾನದ 155ನೇ ವಿಧಿಯ ಪ್ರಕಾರ ರಾಜ್ಯದ ರಾಜ್ಯಪಾಲರನ್ನು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಇವರು ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ ಅಧಿಕಾರದಲ್ಲಿ ಇರುತ್ತಾರೆ. ಓಕೆ, ಸೊ ನೆಕ್ಸ್ಟ್ 47ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಗುಜರಾತ್. ಓಕೆ, ವಿವರಣೆ, ಗುಜರಾತ್ ರಾಜ್ಯವು ಸುಮಾರು 1600 ಕಿಲೋಮೀಟರ್ಗೂ ಹೆಚ್ಚು ಉದ್ದದ ಕರಾವಳಿ ತೀರವನ್ನು ಹೊಂದಿದೆ. ಸೊ 2ನೇ ಸ್ಥಾನದಲ್ಲಿ ಇರುವಂತಹ ರಾಜ್ಯ ಯಾವುದು ಅಂದರೆ ಆಂಧ್ರ ಪ್ರದೇಶ್. ಅನಂತರ ಕರ್ನಾಟಕದ ಕರಾವಳಿ ಉದ್ದ ಸುಮಾರು 320 ಕಿಲೋಮೀಟರ್. ಓಕೆ,
ಸೊ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವಂಥ ರಾಜ್ಯ ಗುಜರಾತ್ ಆಗಿದೆ. ಸೊ ಎಷ್ಟು ಕಿಲೋಮೀಟರ್ವರೆಗೂ ವ್ಯಾಪಿಸಿದೆ ಅಂತ ಅಂದರೆ 1600 ಕಿಲೋಮೀಟರ್ವರೆಗೂ ಉದ್ದದ ಕರಾವಳಿಯನ್ನು ಗುಜರಾತ್ ರಾಜ್ಯ ಹೊಂದಿದೆ. 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಇದೆ. ಇನ್ನು 48ನೆಯ ಪ್ರಶ್ನೆ, ವೇದಗಳಲ್ಲಿ ಅತ್ಯಂತ ಹಳೆಯದಾದ ವೇದ ಋಗ್ವೇದ. ಋಗ್ವೇದವು ಅತ್ಯಂತ ಹಳೆಯ ಧಾರ್ಮಿಕ ಗ್ರಂಥಗಳಲ್ಲಿ ಒಂದಾಗಿದೆ. ಇದು 10 ಮಂಡಲಗಳನ್ನು ಅಂದರೆ 10 ಭಾಗಗಳು ಮತ್ತು 1028 ಸೂಕ್ತಗಳನ್ನು ಅಂದರೆ ಶ್ಲೋಕಗಳನ್ನು ಒಳಗೊಂಡಿದೆ. ಗಾಯತ್ರಿ ಮಂತ್ರವು ಇದೇ ವೇದದಲ್ಲಿದೆ. ಇನ್ನು 49ನೆಯ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿರುವ ಮುಳ್ಳಯ್ಯನಗಿರಿಯು ಕರ್ನಾಟಕದ ಅತ್ಯಂತ ಎತ್ತರದ ಶಿಖರವಾಗಿದೆ. ಹಾಗಾದರೆ ಇದರ ಎತ್ತರ ಎಷ್ಟು ಅಂದರೆ 1930 ಮೀಟರ್ಗಳು. ಸೊ ಕೊನೆಯ ಪ್ರಶ್ನೆ, ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ವಿವರಣೆ, ಅಡುಗೆ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್ ಇದನ್ನು ಅಡುಗೆಯಲ್ಲಿ ಪದಾರ್ಥಗಳು ಉಬ್ಬೋದಕ್ಕೆ ಬಳಸ್ತಾರೆ, ಹೌದಾ. ಸೊ ಈಗ ವಾಷಿಂಗ್ ಸೋಡಾವನ್ನು ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಇನ್ನು ಸಾಮಾನ್ಯ ಉಪ್ಪನ್ನು ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಓಕೆ, ಇದು ಬಹಳಷ್ಟು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಅಡುಗೆ ಸೋಡಾವನ್ನು ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳ್ತೀವಿ. ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್, ಸಾಮಾನ್ಯ ಉಪ್ಪನ್ನು ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಓಕೆ, ಸೊ ಇದು ಸೈನ್ಸ್ ಮತ್ತು ಸೋಷಲ್ ರಿಲೇಟೆಡ್ ಕ್ವೆಶನ್ಸ್ಗಳ ಜೊತೆಗೆ 28ರಿಂದ 31ನೇ ತಾರೀಕಿನವರೆಗಿನ ಪ್ರಚಲಿತ ವಿದ್ಯಮಾನದ ಪ್ರಶ್ನೋತ್ತರಗಳನ್ನು ಇವತ್ತಿನ ಸೆಷನಲ್ಲಿ ನೋಡಿದ್ದೀವಿ. ಸೊ ಇಲ್ಲಿಗೆ ಜನವರಿ 2026ರ ಪ್ರಚಲಿತ ವಿದ್ಯಮಾನದ ಎಲ್ಲ ಸೆಷನ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಎಲ್ಲ ಸೆಷನ್ಸ್ಗಳನ್ನು ನಾನು ನಮ್ಮ ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಟೆಲಿಗ್ರಾಮಲ್ಲಿ ಕೂಡ ಇವತ್ತು ಶೇರ್ ಮಾಡ್ತೀನಿ. ಸೊ ಅದನ್ನು ನೋಡ್ಕೊಳ್ಳಿ. ಇದು ನಿಮಗೆ ಖಂಡಿತವಾಗ್ಲೂ ಎಲ್ಲ ಟೀಚಿಂಗ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಇವತ್ತಿನ ಸೆಷನ್ ಆಗಿತ್ತು. ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.